ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ಚುನಾವಣೆಗಳಿಗಾಗಿ ಬಿಜೆಪಿಯಿಂದ ಭರ್ಜರಿ ತಯಾರಿ. ವಿವಿಧ ಮೋರ್ಚಾಗಳ ನೂತನ ಪದಾಧಿಕಾರಿಗಳ ಪದಗ್ರಹಣ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ಬಿಜೆಪಿ ಕಚೇರಿಯಲ್ಲಿ ಇಂದು ಭಾರೀ ರಾಜಕೀಯ ಚಟುವಟಿಕೆ ಕಂಡುಬಂದಿದೆ. ಮುಂಬರುವ ನಗರಸಭೆ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಚಿಂತಾಮಣಿಯಲ್ಲಿ ಬಿಜೆಪಿಯನ್ನು ಮತ್ತಷ್ಟು ಬಲಪಡಿಸಲು ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಅವರು ಮಹತ್ವದ ನಡೆ ಇಟ್ಟಿದ್ದಾರೆ. ಪಕ್ಷದ ಸಂಘಟನೆಗಾಗಿ ವಿವಿಧ ಮೋರ್ಚಾಗಳ ನೂತನ ಕಮಿಟಿ ಮತ್ತು ಪದಾಧಿಕಾರಿಗಳ ನೇಮಕಾತಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಪಕ್ಷದ ಬಲವರ್ಧನೆಗಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನು ಹಂಚಲಾಗಿದ್ದು, ನೂತನ ಪದಾಧಿಕಾರಿಗಳ ಪದಗ್ರಹಣ ಯಶಸ್ವಿಯಾಗಿ ನೆರವೇರಿದೆ. ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಮುನಿರಾಜು ಹಾಗೂ ಅವರ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿ ಜವಾಬ್ದಾರಿ ಒಪ್ಪಿಸಲಾಗಿದೆ. ಇವರೆಲ್ಲರೂ ಮುಂಬರುವ ಚುನಾವಣೆಗಳಿಗೆ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ಜಗದೀಶ್ ಹಾಗೂ ಅವರ ಕಮಿಟಿಯ ಕಾರ್ಯದರ್ಶಿಗಳ ಪದಗ್ರಹಣ ನಡೆದಿದ್ದು, ಮುಂದಿನ ಎಲ್ಲಾ ಚುನಾವಣೆಗಳನ್ನು ಎದುರಿಸಲು ಈ ತಂಡ ಸನ್ನದ್ಧವಾಗಿದೆ. ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಶ್ರುತಿ ಅವರನ್ನು ನೇಮಕ ಮಾಡಲಾಗಿದ್ದು, ಚಿಂತಾಮಣಿಯ ಎಲ್ಲಾ ವಾರ್ಡ್ಗಳಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ನೇಮಿಸುವ ಜವಾಬ್ದಾರಿಯನ್ನು ಅವರಿಗೆ ನೀಡಲಾಗಿದೆ. ಕಳೆದ ಹಲವು ವರ್ಷಗಳಿಂದ ಬಿಜೆಪಿ ಪಕ್ಷಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ನಿಷ್ಠಾವಂತ ಕಾರ್ಯಕರ್ತ ನಾಗರಾಜ್ ಅವರನ್ನು ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರನ್ನಾಗಿ ಮಾಡಿ ಜವಾಬ್ದಾರಿ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಅವರು, ಮುಂಬರುವ ನಗರಸಭೆ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಇದಕ್ಕಾಗಿ ನಾವು ಪಕ್ಷವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಅಲ್ಲದೆ ಚಿಂತಾಮಣಿಯ ಪ್ರತಿ ವಾರ್ಡ್ ಮಟ್ಟದಿಂದಲೂ ಬಿಜೆಪಿಯನ್ನು ಕಟ್ಟಿಬೆಳೆಸುವ ಕೆಲಸವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡುತ್ತೇವೆ. ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ನಾವು 100ಕ್ಕೆ 100ರಷ್ಟು ಭಾಗವಹಿಸುವುದು ಸತ್ಯ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ. ಇದೇ ವೇಳೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಚಿಂತಾಮಣಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು 100ಕ್ಕೆ 100ರಷ್ಟು ಖಚಿತ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಸ್ಪಷ್ಟಪಡಿಸುವ ಮೂಲಕ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಈ ವಿಶೇಷ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಗೋವಿಂದರಾಜು, ಮನೋಹರ್, ಮಹೇಶ್ ಬೈ, ಪ್ರಕಾಶ್ ಗುಪ್ತಾ, ಶಿವಣ್ಣ, ಆಂಜಪ್ಪ ಹಾಗೂ ಶೇಖರ್ ರೆಡ್ಡಿ ಅವರುಗಳು ಪ್ರಮುಖವಾಗಿ ಆಗಮಿಸಿದ್ದರು. ಇದೇ ವೇಳೆ ನೂತನವಾಗಿ ಜವಾಬ್ದಾರಿ ವಹಿಸಿಕೊಂಡ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರುತಿ, ಪ್ರಧಾನ ಕಾರ್ಯದರ್ಶಿಗಳಾದ ನಂದಕುಮಾರಿ ಹಾಗೂ ಮಮತಾ, ಉಪಾಧ್ಯಕ್ಷರುಗಳಾದ ಸಹನಾ ಹಾಗೂ ನಾಗಮಣಿ ಮತ್ತು ಕಾರ್ಯದರ್ಶಿಗಳಾದ ಅರ್ಚನಾ, ವೇದವತಿ, ಹೇಮಾ ಹಾಗೂ ಜ್ಯೋತಿ ಅವರು ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಧನ್ಯವಾದಗಳು ಅರ್ಪಿಸ್ತಾ, ಅದೇ ರೀತಿ ನಮ್ಮ ನಂದಕುಮಾರಿ ಅವರನ್ನ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ನಮ್ಮ ಮಮತಾ ಅವರನ್ನ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಬ್ಬರನ್ನು ನೇಮಿಸಿದ್ದೀರಿ. ಚಿಂತಾಮಣಿ ನಗರವನ್ನ ಬಿಜೆಪಿ ಬೆಳೆಸತಕ್ಕದ್ದು ಇವರ ಕಮಿಟಿಯಲ್ಲಿರುವಂತ ಎಲ್ಲರ ಜವಾಬ್ದಾರಿಯಾಗಿರ್ತದೆ. ಮಹಿಳಾ ಮೋರ್ಚಾ ಮುಂದಕ್ಕೆ ಒಳ್ಳೆ ಉನ್ನತವಾಗಿ ಬೆಳೆದು ಮುಂದಿನ ನಗರಸಭೆಯಲ್ಲಿ 50% ಮಹಿಳೆಯರು ಬಿಜೆಪಿಯಲ್ಲಿ ಗೆಲ್ಲಿಸುವಂತ ಕೆಲಸ ಮಾಡಲಿ ಅಂತ ಹಾರೈಸ್ತಾರೆ. ಇವತ್ತು ನಮ್ಮ ಬಿಜೆಪಿ ಕಚೇರಿಯಲ್ಲಿ ಇವತ್ತು ನಗರ ಮಂಡಲದ ಮೋರ್ಚಾಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಅವರ ಕಮಿಟಿಗಳ ಪದಗ್ರಹಣ ಇತ್ತು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನಗರ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ ಅವರ ಒಂದು ಕಮಿಟಿನೂ ಅನೌನ್ಸ್ ಮಾಡಿದ್ದೀರಿ. ಅದೇ ರೀತಿ ಮಹಿಳಾ ಮೋರ್ಚಾದ ನಮ್ಮ ಶ್ರುತಿ ಅವರನ್ನು ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಮಾಡಿ ಅವರ ಮುಂದಿನ ಜವಾಬ್ದಾರಿಗಳು ಅವರು ಕೊಟ್ಟು ಅವರು ಒಳ್ಳೆ ರೀತಿಯಾಗಿ ಎಲ್ಲ ಚಿಂತಾಮಣಿಯಲ್ಲಿರುವಂಥ ಎಲ್ಲ ವಾರ್ಡುಗಳಲ್ಲಿ ಮಹಿಳಾ ಮೋರ್ಚಾಗಳ ಅಧ್ಯಕ್ಷಗಳು ಮಾಡ್ತೀನಿ, ನಾವು ಪದಾಧಿಕಾರಿಗಳು ಮಾಡ್ತೀನಿ ಅನ್ನೋ ಜವಾಬ್ದಾರಿ ಕೊಟ್ಟಿರ್ತೀರಿ. ಅದೇ ರೀತಿ ನಮ್ಮ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಮುನಿರಾಜು ಅವ್ರನ್ನ ಮಾಡಿ ಅವರ ಪ್ರಧಾನ ಕಾರ್ಯದರ್ಶಿಗಳು ಅವರ ಕಮಿಟಿಯನ್ನು ಮಾಡಿಕೊಟ್ಟಿರ್ತೀರಿ. ಅವರು ಮುಂದೆ ಚಿಂತಾಮಣಿ ನಗರದಲ್ಲಿ ಬರುವಂತ ನಗರಸಭೆ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದಾರೆ.
ಅವನನ್ನು ಇವತ್ತು ಅಭಿನಂದಿಸ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿ ಜಗದೀಶ್ ಅವರು ಹಾಗೂ ಅವರ ಕಮಿಟಿನೂ ಇವತ್ತು ಪ್ರಧಾನ ಕಾರ್ಯದರ್ಶಿಗಳನ್ನ ಇವತ್ತು ಪೇರೆಂಟ್ ಬಾಡಿನೆಲ್ಲ ಮಾಡಿಕೊಟ್ಟು ಇವತ್ತು ಪದಗ್ರಹಣ ಆಗಿರ್ತದೆ. ಅವರನ್ನು ಮುಂದಿನ ನಮ್ಮ ನಗರಸಭೆ ಎಲೆಕ್ಷನ್ಗಳು ಯಾವುದೇ ಎಲೆಕ್ಷನ್ಗೂ ಅವರು ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿ ನಾಗರಾಜ್ ಅವ್ರನ್ನ ಅತ್ಯುತ್ತಮ ಬಿಜೆಪಿಯಲ್ಲಿ ಮೊದಲಿಂದ ಕೆಲಸ ಮಾಡ್ಕೊಂಡು ಬಂದು ಬಿಜೆಪಿ ಪಕ್ಷಕ್ಕೋಸ್ಕರ ಅವರು ಸುಮಾರು ವರ್ಷಗಳಿಂದ ಇದ್ದಾರೆ. ಅವ್ರನ್ನೂ ಇವತ್ತು ಅಧ್ಯಕ್ಷರಾಗಿ ಮಾಡಿ ಅವ್ರಿಗೂ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವ್ರ ನಗರ ಯಾವ ರೀತಿ ಕಟ್ಟಬೇಕಂತೆ ಅವ್ರಿಗೆ ಮೊದಲಿಂದ ಗೊತ್ತಿರೋದ್ರಿಂದ ಜೊತೆಯಲ್ಲಿ ಎಲ್ಲ ಸೇರಿ ಇವತ್ತು ಬಿಜೆಪಿ ಪಕ್ಷ ಇವತ್ತು ಪ್ರತಿ ಹಂತದಲ್ಲೂ ವಾರ್ಡಿಂದ ಬೂತಿಂದ ಪ್ರತಿ ಹಂತದಲ್ಲೂ ನಾವು ಬಿಜೆಪಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಜೊತೆಯಲ್ಲಿದ್ದು ಬಿಜೆಪಿ ಕೆಲಸ ಮಾಡ್ತಾರೆ. ಪಾರ್ಟಿಸಿಪೇಟ್ ಮಾಡೋದು 100% ಸತ್ಯ. ಇವತ್ತು ನಿಮ್ಗೆ ಆವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಎಲೆಕ್ಷನ್ ನಿಂತ್ಕೊಂತೀನಿ. ವ್ಯವಸ್ಥೆ ನಾವು ಅದಂತೂ ಕಡಾಖಂಡಿತ. ಅದ್ರ ಮೇಲೆ ಪಾರ್ಟಿ ಬದ್ಧವಾಗಿ ಅದು ಬದ್ಧವಾಗಿರ್ತೀವಿ. ನಿಂತ್ಕೊಳ್ಳೋದಂತೂ ಗ್ಯಾರಂಟಿ, ನಿಂತ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ. ಪೂರ್ತಿ ಕ್ಲೀನ್ ಮಾಡಿ ನೆಕ್ಸ್ಟ್ ಯಾವುದೇ ದೇಗುಲಗಳಲ್ಲಿ ಹಾಕೊಡ್ದು ಅಂತೇಳಿ ಅದನ್ನ ಇವತ್ತು ಕಾರ್ಯಕ್ರಮ ತಗೊಂಡು ಇವತ್ತು ಯೋಗಿಯವರು ಪೂರ್ತಿ ಮುಚ್ಚಳವಾಗಿ ಯಾರು ₹1 ತಿಂದಿದ್ರು, ರಾಮನ ದುಡ್ಡು ರೂಪಾಯಿ ದಣಿಗೆ ದುಡ್ಡು ತಿಂದಿದ್ರು ಬಿಡಲ್ಲ ಅಂತೇಳಿ ಇವತ್ತು ಶಬ್ದ ಮಾಡ್ತಾರೆ. ಆಗ್ಬೋದು. ಯಾರನ್ನೇ ಒಂದು ನೇಮಿಸ್ತೀವಿ, ಒಂದು ಪಕ್ಷದಿಂದ ಇವತ್ತು ನಾವೆಲ್ಲರೂ ನೇಮಿಸಿರ್ತೀವಿ. ಅದೇ ರೀತಿ ಸರ್ಕಾರದಿಂದನೂ ಆ ಇದರಿಂದನೂ ಅಲ್ಲಿದ್ದಂತ ನೋಡ್ಕೊಂತಾ ಇರೋದ್ರಿಂದನೂ ನೇಮಿಸಿದ್ರು. ಆ ನೇಮಿಸಿದಾಗ ಅಲ್ಲೇ ಎಲ್ಲೋ ಕಲ್ತಿ ಮುಂದೆ ಆ ನಡೆದಿರೋದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಅವನೇನು ಕಾಪಾಡಿ ನಾವು ತೆರಿಗೆ ತಿಂದಿಲ್ಲ ಅಂತ ಹೇಳ್ತಾ ಇಲ್ಲ. ತೆರಿಗೆ ತಿಂದಿರೋರು ಮನೆಗಳಿಂದ ಹಿಡಿದು ಕಕ್ಕಿಸ್ತಾರೆ ದುಡ್ಡು ಪೂರ್ತಿ. ಇವತ್ತು ಏನ್ ಕತೆ ಅಂತ ಇಲ್ಲ, ಅವ್ರ ಆಸ್ತಿಯನ್ನ ಹರಾಜಾಕಿ ನಾನು ಈ ದುಡ್ಡ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳಿರೋದು ಯೋಗಿಯವರು ಆಸ್ತಿ ಹರಾಜಾಗ್ತಾರೆ, ಇಲ್ಲ ಬುಲ್ಡೋಜರ್ ಕಳಿಸ್ತಾರೆ ಅಂತ ಹೇಳಿ ಇವತ್ತು ಆ ದುಡ್ಡು ಕಟ್ಟೋದಕ್ಕೆ ಎಲ್ಲರೂ ರೆಡಿಗಿದ್ದಾರೆ. 200 ಕೋಟಿ ತಿನ್ಲಿ, 500 ಕೋಟಿ ತಿನ್ಲಿ, ಆ ದುಡ್ಡು ಕಟ್ತಾರೆ. ಹಿಂದೂಗಳ ಮೇಲೆ ಒಂದು ನಂಬಿಕೆ ಹೋಗುತ್ತಲ್ಲ, ಈ ಒಂದು ನಂಬಿಕೆ ಅನ್ನೋ ಪ್ರಶ್ನೆಯಲ್ಲಿ ಎಲ್ಲ ಹಿಂದೂಗಳು ಎಲ್ಲ ಕಡೆ ಇರ್ತಾರೆ. ಎಲ್ಲ ಹಿಂದೂವನ್ನ ಕಾಪಾಡ್ತೀರಾ ಬಿಡ್ತೀರಾ ನೀವು? ಹಿಂದಿರೋದಕ್ಕೆ ಇದು ಈಚೆಗೆ ಬಂದ್ಮೇಲೆ ಇದರಿಂದ ಯಾರೇ ಆದ್ರೂ ಅವರು ಯಾವುದೇ ಪಕ್ಷ ಅಂತಲ್ಲ, ನಮ್ಮ ಬಿಜೆಪಿ ಆಗಲಿ, RSS ಆಗಲಿ, ಇನ್ನೊಬ್ಬರಾಗ್ಲಿ, ದೇವಸ್ಥಾನದ ಮಂದಿ ಆಗಲಿ, ಯಾರೋ ಒಂದು ತಪ್ಪು ಕೆಲಸ ಮಾಡಿದ್ರೆ ಅದು ತಪ್ಪಲ್ಲ, ಅವ್ರಿಗೆ ಶಿಕ್ಷೆ ಅನುಭವಿಸ್ತಾರೆ, ದುಡ್ಡು ಕಟ್ಟಿಸ್ತಾರೆ. ಸರ್, ಈಗ ಮೈತ್ರಿಯಲ್ಲಿ ಇದ್ಕೊಂಡ್ರೆ ನೀವು ಬಿಜೆಪಿ ಅಭ್ಯರ್ಥಿ ಆಗಿದ್ರೆ ಅವರು JDS ಅಭ್ಯರ್ಥಿ ಆಗ್ತಾರೆ, ಅದು ನಮ್ಮ ಪಕ್ಷ ನಾವು ಸಂಘಟನೆ ಅಂತಂದ್ರೆ ನಮ್ಮ ಪಕ್ಷನೇ ಸಂಘಟನೆ ಮಾಡಕ್ಕಿಲ್ಲ. ಮೈತ್ರಿ ಐತೆ ಅಂತ ನಾಳೆ ಯಾರಿಗಾದ್ರೂ ಕೊಡ್ಬೋದು. ಮೈತ್ರಿಯಲ್ಲಿ ನಾಳೆ ನಿಮ್ಗೆ ಸೀಟ್ ಬಂದಾಗ ನಿಮಗ್ ಕೊಡ್ಬೋದು, ಇಲ್ಲ ನನಗ್ ಕೊಡ್ಬೋದು. ನಾವು ಪ್ರಬಲವಾಗಿ ಓಡಾಡಿ ನಾವು ಇಲ್ಲಿ ಬಿಜೆಪಿ ಕಳ್ತಾ ಇದ್ದೀರಿ, ಇದು ನಮ್ದು, ನಾವು ಬಿಜೆಪಿ ಇಲ್ಲಿಂದ ನಾವು 2000 ಓಟ್ ಇರೋದ್ರಿಂದ ಇಲ್ಲಿ ತಗೊಂಡ್ಬಂದಿದ್ದೀರಿ, ಮುಂದಿನ ಎಲೆಕ್ಷನ್ಗಳಲ್ಲಿ ನಾವು ಓಡಾಡ್ತೀವಿ ಅಂತೇಳಿ ನಾವು ಕೆಲಸ ಮಾಡ್ತಾ ಇದ್ದೀರಿ. ಒಟ್ಟಾರೆ ಇಂಡಿಯಾಗೆ ಯಾರು ಕೊಟ್ಟರು ನೀವು ಕೊಟ್ಟಾದ ಆಮೇಲೆ ಬೇಕು ಅಂತ ಹಕ್ಕು ಪಡೆಯೋದಕ್ಕೆ ಓಡಾಡ್ತೀವಲ್ಲ. ಸರ್, ಈಗ ಮತದಾರರ ಪರಿಷ್ಕರಣೆ ಈಗ ಮನೆ ಭೇಟಿ ಹೋಗ್ತಾ ಇದ್ದಾರೆ ಸರ್, ಯಾವ ರೀತಿ ತಾವು ಪಕ್ಷವನ್ನು ಕಟ್ಟಿ ಮತ್ತೆ PLA 2ಗಳು ನಾವೆಲ್ಲರೂ ನಡೆಸಿದ್ದೀರಿ. ಇವತ್ತು ಮತದಾರರು ಎಲ್ಲೇ 2 ಸತ್ತವರು ಡಿಲೀಟ್ ಮಾಡ್ರಿ, 2 ತಾವ 5 ತಾವ 6 ತಾವ ಮತದಾರ ಪಟ್ಟಿ ಇರೋದು ಗೊತ್ತಾಗಿದೆ. ಯಾವುದೇ ನಂಬರ್ ಮೇಲೆ ಮೋಸ ಮಾಡಕ್ ಹೋಗಲ್ಲ. ಮೋಸ ಮಾಡಕ್ ಇವಾಗ ಯಾರನ್ನ ಬಂದು ವ್ಯವಸ್ಥೆ ಮಾಡಿದ್ರು ಅವ್ರಿಗೆ ಜೈಲ್ಗೆ ಹಾಕ್ಬೇಕು ಅನ್ನೋ ರೀತಿಯಲ್ಲೂ ಹೇಳ್ತಾ ಇದ್ದೀನಿ. 6 ತಾವ ಓಟ್ ಇದೆ ಕಂಡು ಬಂದಿದೆ. ಆ BL ನಂಬರ್ಗಳಲ್ಲಿ ಅವರ ನಂಬರ್ಗಳಲ್ಲಿ ಕಂಡು ಬಂದಿದೆ. ಒಬ್ಬೊಬ್ಬರ ಹತ್ರ ಒಂದು ಓಟು ಒಬ್ಬ ಮತದಾರನಿಗೆ ಹಕ್ಕು ಕೊಡಿ. ಇಲ್ಲಿ ಓಟು, ಬೆಂಗಳೂರಾಗ ಓಟು, ಧಾರವಾಡದಾಗ ಓಟು, ಚಾಮರಾಜಪೇಟೆಗೆ ಓಟು, ಇವನ್ನ ತೆಗೆದಾಕ್ರಿ. ಇದು ಚಿಂತಾಮಣಿಯಲ್ಲಿ ಇರೋದೇ ಕೊಟ್ಟೈತೆ. ಯಾವೊಂದು BL ನಂಬರ್ ಇಂದ ಹೊಡೆದ್ರೆ ಅವ್ನಿಗೆ ಎಷ್ಟು ತಾವು ಓಟ್ ಐತೆ ಅನ್ನೋದು ಸಿಕ್ಕಿದೆ. ನಮ್ಮ ಹತ್ರನೂ ಲಿಸ್ಟ್ ಇದೆ. ಯಾರ್ಯಾರನ್ನ ತೆಗೀರಿ, ಏನ್ ತೆಗೀರಿ ಅಂತ ಹೇಳ್ಬಿಟ್ಟು ಒಂದೇ ಅಭ್ಯರ್ಥಿ 5 ಕಡೆ ಫೋಟೋ, ಇವನ್ನ ತೆಗೀರಿ. ನೀವಿರೋ ಓಟ್ ತೆಗೆದಾಕಿ ಅಂತ ನಾವ್ ಯಾರನ್ನೂ ಹೇಳ್ತಾ ಇಲ್ಲ. ಒಬ್ಬ ಮನುಷ್ಯಕ್ಕೆ 1 ಓಟ್ ಹಾಕಿಕೊಳ್ಳಿ, ಎಲ್ಲಾದ್ರೂ ಮಾಡಿ 1 ಓಟ್ ಹಾಕಿಕೊಳ್ಳಿ.
5 ಕಡೆ ನಾನು 6 ಕಡೆ ವೋಟ್ ಮಾಡ್ತೀನಿ ಅದಕ್ಕೆ ಅರ್ಥ ಇರ್ತದ? ಪ್ರಜಾಪ್ರಭುತ್ವವಾಗಿ ಒಂದೇ ವೋಟು, ಒಬ್ಬ ಮನುಷ್ಯನ ವೋಟ್ ಯಾರಿಗಾದ್ರೂ ಹಾಕ್ಬೋದು, ವೋಟ್ ಹಾಕ್ಬೇಕು. ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ಸಲಹೆ ಕೊಡ್ತೀರಿ ಸರ್? ನಾವು ಅದೇ ರೀತಿ ಸಲಹೆ ಹೇಳಿದ್ದೇವೆ. ನಾವು ಪ್ರತಿಯೊಬ್ಬಂದು ಒಂದು ಓಟ್ ಐತೆ, ಒಂದು ತೆಗಿಯಕ್ ನಾವು ಯಾವ್ದಕ್ಕೂ ಹೋಗಲ್ಲ. 2 ಓಟು 3 ಓಟು ಸತ್ತಿರೋರು ಈ ಬುರ್ಕಾದಿಂದ ಹಾಕೊಂಡ್ಬಂದು 4 ಕಡೆ 5 ಕಡೆ ಅಂತ ಗೊತ್ತಾಗ್ತಿದ್ದವ್ರು ಫೋಟೋ ಅಲ್ಲಿ ಈ ನಂಬರ್ ಅವ್ರು ಚೆಕ್ ಮಾಡಿ ನಿರಂತರವಾಗಿ ಒಂದು ಫೋಟೋ ಮಾಡಿ ಒಂದು ಕೊಡಿ, ಯಾರಿಗೆ ಆಗಲಿ ಅವ್ರು ಓಟ್ ಹಾಕಿ ಕಿತ್ಕೊಂಡು ಸರ್, ಇದುವರೆಗೂ ಬಿಜೆಪಿಗೆ ಕರ್ನಾಟಕದಲ್ಲಿ ಬಹುಮತ ಬಂದಿಲ್ಲ. ಈಗ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಬಹುಮತ ಬರುತ್ತೆ, ಅಧಿಕಾರ ಬರುತ್ತೆ ಅನ್ನೋ ನಂಬಿಕೆ ನಿಮಗೆ? 100% ಬಹುಮತ ಬರುತ್ತೆ. ರಾಷ್ಟ್ರೀಯ ನಾಯಕರು ಇದ್ದಾರೆ, ದೇಶ ಸೇವೆ ಕೆಲಸ ಮಾಡೋರು ಇರ್ತಾರೆ, ವಿಜಯಣ್ಣವರು ಜೊತೆಯಲ್ಲಿದ್ದಾರೆ. ಎಲ್ಲಾರು ಒಬ್ಬರೇ ಅಂತಲ್ಲ, ಎಲ್ಲಾರು ಸೇರಿದ್ರೆ ಬಹುಮತಕ್ಕ ನಾವು ಮುಂದೆ ಬರುವಂತ ದಿನಗಳಲ್ಲಿ ಇವತ್ತು ಪಾರ್ಟಿ ವಾತಾವರಣದಲ್ಲಿ ಬಹುಮತ ಬರುತ್ತೆ. ಎಷ್ಟೇ ಖರ್ಚಾದ್ರೂ ನಮ್ದು ಹೈಕಮಾಂಡ್ ಇದ್ದಿದೆ, ಹೈಕಮಾಂಡ್ ಎಲ್ಲಾರು ತಲೆ ಬಗ್ಸ್ಬೇಕು, ಬಗ್ಸ್ತೀವಿ. ಖಂಡಿತವಾಗ್ಲೂ ಬರುತ್ತೆ. ಕೊಡುವ ಒಂದು ಸಭೆಯಲ್ಲಿ ಪಾಲ್ಗೊಂಡಿರುವಂತ ನಮ್ಮ ಮಂಡಲ ಅಧ್ಯಕ್ಷರಾದಂತ ಗೋವಿಂದರಾಜಣ್ಣವರೇ, ನಿಕಟಪೂರ್ವ ಅಧ್ಯಕ್ಷರಾದಂತ ಮಹೇಶ್ ಭಾಯ್ ಅವರೇ, ಪ್ರಕಾಶ್ ಅಣ್ಣವರೇ, ಇನ್ನೊಬ್ಬ ಪ್ರಕಾಶ್ ಅಣ್ಣ ಹಿರಿಯರಾದಂಥ ಪ್ರಕಾಶ್ ಅಣ್ಣ ಗುಪ್ತಾ ಅವರೇ, ಶಿವಣ್ಣವರೇ, ನಮ್ಮ ಆಂಜನಪ್ಪನವರೇ, ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ KM ಕೃಷ್ಣಾರೆಡ್ಡಿಯವರ ಸುಪುತ್ರರಾದಂಥ ರಾಜಶೇಖರ್ ರೆಡ್ಡಿಯವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಮನುವರೇ, ಶಿವಕುಮಾರ್ ಅವರೇ, ಹಾಗೂ ಇಲ್ಲಿರುವಂಥ ಎಲ್ಲ ಮುಖಂಡರೇ, ಹಾಗೂ ಇವತ್ತು ಪತ್ರಿಕಾ ದಿವಸ ಆಗಿರೋದ್ರಿಂದ ಪತ್ರಿಕಾ ಮಾಧ್ಯಮ ಬಾಂಧವರು, ಇವತ್ತು ಮೋಚಾಗಳನ್ನ ನಾವೆಲ್ಲ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ನಾವು ಇವತ್ತು ಮಾಡೋದಕ್ಕೋಸ್ಕರ ಇವತ್ತು ಎಲ್ಲರನ್ನೂ ಕರೆಸಿದ್ವಿ. ಪ್ರತಿಯೊಬ್ಬರ ಕರ್ತವ್ಯ ನಾವು ಇವಾಗ ನಾವು ಈ ನಗರದ ಮೋರ್ಚಾ ಅಧ್ಯಕ್ಷಗಳಾದವರು ಯಾವುದೇ ಮೋರ್ಚಾ ಇರ್ಬೋದು, ಅವರು ವಾರ್ಡ್ ವೈಸು ಬೂತ್ ವೈಸು ಮೋರ್ಚಾಗಳ ಅಧ್ಯಕ್ಷರು ಮಾಡಬೇಕು. ಎಲ್ಲ ಜನಾಂಗವನ್ನು ಹಾಕ್ಕೊಂಡು ನಮ್ಮಲ್ಲಿರುವಂಥ ಮೋರ್ಚಾ, ಮಹಿಳೆಯರ ಮೋರ್ಚಾ ಎಲ್ಲ ಜನಾಂಗದವರು ಸೇರ್ತೀವಿ. ಇದ್ರೆ SC ST ಜನಾಂಗದ BCMA ಮೋರ್ಚಾಗಳನ್ನು ಮಾಡಿದ್ದೀವಿ. ಅವ್ರನ್ನೂ ಅಧ್ಯಕ್ಷರು ಒಳಗೊಂಡ್ಕೊಂಡು ಇಲ್ಲಿ ಬರುವಂತ ಅವರವ್ರ ಮನೆಗಳವ್ರನ್ನ ಅವರು ಪರಿಚಯ ಮಾಡಿಸುವಂತ ಕಾರ್ಯಕ್ರಮಗಳು ನೀವು ಮಾಡ್ಕೊಬೇಕು. ಯಾಕಂದ್ರೆ ಇವತ್ತು ಒಂದು ಮೋರ್ಚಾದಲ್ಲಿ ಇವತ್ತು ಹೋದಾಗ BCMA ಮೋರ್ಚಾದಲ್ಲಿ ಅಧ್ಯಕ್ಷರು ಕರೆದಾಗ ಈ ವಾರ್ಡಾಗ ಒಂದು 20 ಜನ 50 ಜನ ಸೇರಿಸ್ತಾರೆ. ಅವ್ರ ಕುಟುಂಬದವ್ರನ್ನು ನೀವು ಕ್ಯಾಚ್ ಮಾಡಬೇಕು. ಇವತ್ತು ಕ್ಯಾಚ್ ಮಾಡಿ ಅವ್ರ ಕುಟುಂಬದಲ್ಲಿ ಯಾರವ್ರೆ ನಮ್ಮವರೇ, ನೀವು ಹುಡ್ಕೋದಕ್ಕಿಂತ ನಮ್ಮೂರಲ್ಲೇ ಎಲ್ಲ ಇರ್ತದೆ. ಯೂತ್ ಅವ್ರು ಯಾರು ಸೇರ್ತಾರೆ, ಆ ಯೂತ್ ನೋಡಪ್ಪ ನಮ್ಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ ಮಹಿಳೆಯರು ಕಟ್ಟಬೇಕು. ಇವತ್ತು 50% ಮೀಸಲಾತಿ ಇದೆ, ಇವತ್ತು SC ST ಮೀಸಲಾತಿ ಇದೆ, ಇವತ್ತು BCMA ಮೀಸಲಾತಿ ಇದೆ. ಇದಕ್ಕೆಲ್ಲ ಸೇರಿ ನಾವು ಮೋರ್ಚಾಗಳು ಮಾಡಿರೋದು. ಇವತ್ತು ಬಿಜೆಪಿ ಅನ್ನೋದು ಸನಾತನ ಧರ್ಮದ ಪಕ್ಷ. ಇವತ್ತು ನಾವೆಲ್ಲ ಹಿಂದೂಗಳಾಗಿ ಇವತ್ತು ನಾವೊಂದು ದೇವಸ್ಥಾನ, ಒಂದು ಭಕ್ತಿ ತಿಳ್ಕ ಇಕ್ಕೋದು ಅನ್ನೋದು ಮರೀತಾ ಇದ್ದೀವಿ. ಆ ಮರವನ್ನು ಎಬ್ಬರಿಸೋದಕ್ಕೆ ಬಿಜೆಪಿ ಪಕ್ಷ. ಆದ್ರಿಂದ ನಾವೆಲ್ಲ ಈ ದೇಶ ಮನೆ ಕಟ್ಟದಲ್ಲಿ ಹಿಂದುತ್ವವನ್ನು ಕಟ್ಟೋದೇ ಈ ಬಿಜೆಪಿ ಕೆಲಸ. 100 ಜನ ಹೇಳ್ಕೊಂತಾರೆ, ಅವ್ರಿಗೆ ಇದರಲ್ಲಿ ಸಾಧ್ಯ ಇರಲ್ಲ, ಏನೋ ನೀನೋ ಏನ್ ಕದ. ಅವನು ಹಿಂದೂ ಅನ್ನೋದು ಮರಿ ಕುಡ್ದು ಅವ್ರು ಏನ್ ಹೇಳೋದಕ್ಕೆ ಅಧಿಕಾರಕ್ಕೋಸ್ಕರ, ರಾಜಕೀಯದಕ್ಕೋಸ್ಕರ, ಬಾಯಿ ಚಪ್ಪಲಕ್ಕೋಸ್ಕರ ಹೇಳೋರು ಬೇಜಾನ್ ಜನ ಇದ್ದಾರೆ. ಏನೋ ವಾದ ಮಾಡ್ಬೇಕು, ನಿನ್ ಮನೆ ಯಾರು, ನಿನ್ ತಾಯಿ ಯಾರು, ನಿನ್ನ ಕುಟುಂಬ ಯಾವುದು, ನಿನ್ನ ಗೋತ್ರ ಯಾವುದು, ಇದೆಲ್ಲ ಎಲ್ಲಿಂದ ಬಂತು? ಯಾರನ್ನೂ ಕೀಳ್ಮಟ್ಟವಾಗಿ ನೋಡ್ರಿ, ಇಲ್ಲ ಇರೋದು ಇನ್ನೊಂದು ಜಾತಿ ನನ್ನೇನೋಗಿ ಅವ್ರ ಜಾತಿಗೆ ಅವ್ರು ಬೆಲೆ ಕೊಡ್ತಾರೆ. ಅವ್ರು ಕೊಟ್ಟಷ್ಟು ನಿನ್ ಜಾತಿಗೆ ನೀನ್ ಬೆಲೆ ಕೊಡು, ನಿನ್ ಧರ್ಮಕ್ಕೆ ಬೆಲೆ ಕೊಡು. ಹಿಂದೂ ಧರ್ಮ, ಇವತ್ತು ಮುಸ್ಲಿಂ ಧರ್ಮ, ಅವ್ರ ಧರ್ಮದಲ್ಲಿ ಅವರೆಲ್ಲ ಸೇರ್ಕೊಂಡು ಒಂದೇ ಅನ್ನೋದು ಹೇಳ್ತಾರೆ. ನಾವು ಆ ತರ ನಾವು ಬಾಳ್ಬೇಕು ಅನ್ನೋದೇ ಹಿಂದುತ್ವ ಅನ್ನೋದು. ಬಿಜೆಪಿ ಪಕ್ಷ ಎಲ್ಲರೂ ಇರುವಂತ ಪಕ್ಷ. ಎಲ್ಲ ನಾಯಕರು, ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಇದ್ದಾರೆ. ಯಾರಿಗೇನ್ ಗೌರವ ಕೊಡಬೇಕು, ಎಲ್ಲಿ ಹಿಂದುತ್ವವನ್ನು ಕಂಡಮ್ ಮಾಡಕ್ ಬಂದಾಗ ನಾವು ಜಾತಿಗೆ ಮೇಲೆ ಇರ್ತೀವಿ, ಇಲ್ಲ ನಾವ್ ಯಾವತ್ತೂ ಅವ್ರು ಇರ್ತಲ್ಲ.
ನೀವೆಲ್ಲ ಧರ್ಮ ಅಣ್ಣ ತಮ್ಮಂದ್ರಾಗಿರಲ್ಲ, ನಾವು ಬಾಳುತ್ತ ಸಾಯಿಸಲ್ಲ. ನೀನು ನನ್ನ ಧರ್ಮ ಕಂಡಮ್ ಮಾಡಿ ಕಾರ್ಯಕ್ರಮ ಮುಗಿಸ್ಕೊಂಡು ಸಿಎಂಗಳ ಕಾರ್ಯಕ್ರಮ ಮಾಡಿದ್ರು. ಅವರು ದೇಶದ ಎಲ್ಲ ಸಿಎಂಗಳನ್ನ ಕರೆದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಮುಂತಾದೇನಾದ್ರು ಕೇಳ್ತಾರೆ, ತಾಯಿ ಸತ್ರು ನೀಗ ಬರಿಲ್ಲ, ನೀನು ಇಲ್ಲಿ ಬರ್ತಾ ಇದ್ದೆ, ಇದು ಸರಿನಾ ಅಂದಾಗ ಈ ದೇಶ ಮುಖ್ಯ ನಂಗ, ನನ್ನ ತಾಯಿ ಹೇಳ್ಕೊಟ್ಟಿದ್ದ ಮಾತು ನಂಗೆ ಈ ದೇಶ ಮುಖ್ಯ ಮೊದಲು ಅಂತ ಅನ್ನೋವಾಗ ನಾವು 1 hour ಕೆಲಸ ಮಾಡಿದ್ರೆ ತಪ್ಪೇನಿಲ್ಲ. ನಾವೆಲ್ಲ ಸೇರಿ ಪಕ್ಷ ಕಟ್ಟೋಣ. ಯಾರೇನೇ ಈ ಪಕ್ಷನ ಕಂಡಮ್ ಮಾಡಿದ್ರು ಸರಿಗಿಲ್ಲ ಅನ್ನೋ ಮುಂದಿನ ದಿವಸ ಈ ದೇಶ ನಾಳ್ತಾ ಇದ್ದು 2 ಸೀಟ್ ಇದ್ದು ಪಕ್ಷನ ಇವತ್ತು ನೀವೇನು ಅಂತೇಳಿ ಇಡೀ ಕಾಂಗ್ರೆಸ್ ಪಾರ್ಲಿಮೆಂಟ್ ಆಗ 477 ಸೀಟು ಗೆದ್ದಂತ ಅವ್ರು ಕಂಡಮ್ ಮಾಡಿದ್ರು. ಅವತ್ತು ಹೇಳಿದಂತ ವಾಜಪೇಯಿ ಮಾತು ಇವತ್ತು ನೆನಸಾಗಿದೆ. ಇವತ್ತು 15 ವರ್ಷ ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರೈಸಿ 15 ವರ್ಷ ಕಾಲಿಟ್ಟಂತ ಪ್ರಧಾನಮಂತ್ರಿಗಳವರು ಇವತ್ತು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಗೆ ಯಾರೇ ಹೇಳಿ ನಾವು ಜೈಕಲ್ಸನ್ನ ನಾವು ಈ ವಾರ್ಡ್ಗಳಿಂದ ಹಿಡಿದು ನಾವು ಇದರಲ್ಲೆಲ್ಲ 31 ವಾರ್ಡ್ ಇದೆ, ನಾಳೆ 36 ಆಗ್ಬೋದು. ನಾವೆಲ್ಲ ವಾರ್ಡಲ್ಲೂ ನಿಂತ್ಕೊಂಡು ಪಕ್ಷ ಮುಂದೆ ತರೋಣ ಅಂತ ಹೇಳ್ತಾ ಇವತ್ತೆಲ್ಲ ಭಾಗವಹಿಸುವಾಗ ಎಲ್ಲ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ, ಇವತ್ತು ಪದಾಧಿಕಾರಿಗಳು ಯಾರ್ಯಾರನ್ನು ಕರೆದ್ರೆ ಅವರ ಅಧಿಕಾರ ಸ್ವೀಕಾರ ಮಾಡಬೇಕು, ಸ್ವೀಕಾರ ಮಾಡಿ ಅವರೆಲ್ಲ ಪ್ರಮಾಣ ಮಾಡಿ ಹೇಳ್ಬೇಕು. ನಾನು ಈ ಪಕ್ಷ ಕಟ್ಟೋದಕ್ಕೆ ರೆಡಿ ಆಗಿದ್ದೀನಿ, ಪ್ರಮಾಣ ವಚನ ಬೋಧಿಸ್ತಾರೆ ನಮ್ಮ ಗುಪ್ತಾಜಿ ಅವರು ಈ ಪಕ್ಷ ನನ್ನ ಕಾಯ ವಾಚ ಮನುಷ್ಯ ನಾನು ಕಟ್ತೀನಿ ಅಂತ ಹೇಳಿ ಅವ್ರು ಪ್ರಮಾಣ ಮಾಡಿ ಇವತ್ತು ಪ್ರಮಾಣ ಪತ್ರ ಪಡಿಬೇಕು ಅಂತ ಹೇಳಿ ತಮ್ಮನ್ನು ಕೋರ್ಕೊಂಡೆ. ಪಕ್ಷನ ಸದೃಢವಾಗಿ ಪಕ್ಷನ ಕಟ್ಟಬೇಕು ಅನ್ನೋ ವಿಚಾರವನ್ನು ಉಲ್ಲಂಘಿತವಾಗಿ ತಿಳಿಸ್ಕೊಟ್ಟ ನಮ್ಮ ನಾಯಕರಾದ ಗೋಪೇಗೌಡ ಅವರಿಗೆ ಧನ್ಯವಾದಗಳು ಹೇಳ್ತಾ, ಮತ್ತೆ ಹಾಗೆ ಪ್ರಕಾಶ್ ಅಣ್ಣ ಅವರು ಮಾತಾಡಬೇಕಾಗಿದೆ. हेलो भारत माता के जय, भारतीय जनता पार्टी के जय, अटल बिहारी वाजपेयी के जय, बालकृष्ण अद्वानी के जय, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಜಿ ಅವರಿಗೆ ಜೈ. ವೇದಿಕೆಯನ್ನು ಅಲಂಕರಿಸಿರುವ ಪದಾಧಿಕಾರಿ ಬಂಧುಗಳೇ, ಇಲ್ಲಿ ನೆರೆದಿರುವ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಈಗ ಹೊಸದಾಗಿ ಸೇರ್ಪಡೆ ಆಗ್ತಾ ಇರುವ ಪಕ್ಷದ ಪದಾಧಿಕಾರಿಗಳೇ, ಮೋರ್ಚಾ ಅಧಿಕಾರಿಗಳ ಅಧ್ಯಕ್ಷರುಗಳ, ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿದೆ ಅಂದ್ರೆ ಅಲ್ಲಿ ಒಂದು ಪಕ್ಷ ಪ್ರಾರಂಭವಾದಾಗ ಬರೀ 2 ಸ್ಥಾನ ಇತ್ತು ನಮ್ದು. ಯಾವುದೇ ಪಕ್ಷ ಆಗ್ಲಿ 2 ಸ್ಥಾನದಿಂದ 300 ಚಿಲ್ಲರೆ ಸ್ಥಾನ ಬರಬೇಕಾದ್ರೆ ಅದರಲ್ಲಿರುವ ತತ್ವ ಏನು, ಅದರಲ್ಲಿರುವ ಧ್ಯೇಯ ಏನು, ಯಾಕೆ ಜನ ನಂಬ್ತಾ ಇದ್ದಾರೆ ನಮ್ಮನ್ನ, ಯಾಕೆ ನಿಶ್ಚಯವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೊಬೇಕು. ಯಾಕೆಂದ್ರೆ ನಮ್ಮ ಸಿದ್ಧಾಂತ ಇದ್ದಿದೆ, ನಮ್ಮ ಕಾಶ್ಮೀರದಲ್ಲಿ 370ನೇ ಕಾಲಕ್ಕೆ ತೆಗಿಬೇಕು, ರಾಮ ಮಂದಿರವನ್ನು ಕಟ್ಟಬೇಕು, ನಾವೆಲ್ಲ ಒಂದೇ ಭಾವನೆ ಬರಬೇಕು, ನಾವೆಲ್ಲ ಭಾರತೀಯ ಮಕ್ಕಳನ್ನೇ ಭಾವನೆ ಬರಬೇಕು, ಜಾತಿ ಭೇದಗಳನ್ನ ಬಿಟ್ಟು ನಾವೆಲ್ಲ ಒಂದೇ ಅನ್ನೋದು ಬರಬೇಕು ಅನ್ನೋದ ಕಾರ್ಯಕ್ರಮದಿಂದ ಶುರು ಮಾಡಿದಂತು. ನಮ್ಮ ಲಾಲ್ ಕೃಷ್ಣ ಅದ್ವಾನಿಜಿ ಅವರಾದ್ರೆ ಇಡೀ ದೇಶವನ್ನ ರಾಮ ಮಂದಿರ ಕಟ್ಟೋದಕ್ಕೆ ರಥಯಾತ್ರೆ ಮಾಡಿದ್ರು. ಎಲ್ಲ 2 ಸಲ ಮಾಡಿದ್ರು ರಥಯಾತ್ರೆಯನ್ನ. ಅದಕ್ಕೋಸ್ಕರ ಅದರ ಫಲಿತವೇ ಈಗ ನಮ್ಮ ನರೇಂದ್ರ ಮೋದಿಜಿ ಅವರ ಕಾಲದಲ್ಲಿ 500 ವರ್ಷಗಳಿಂದ ಆಗದೇ ಇರುವಂತಹ ಗಲಾಟೆಯಲ್ಲಿ ಇದ್ದಂತಹ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಕಾಶ್ಮೀರದಲ್ಲಿ ಹೇಗಿತ್ತು ಕಾಶ್ಮೀರದಲ್ಲಿ ಅಂದ್ರೆ ನಮಗೆಲ್ಲ ಗೊತ್ತಿದ್ದಂಗಿದೆ. ಕಾಶ್ಮೀರದಲ್ಲಿ ಸೈನಿಕರು ನಡೆಯಬೇಕಾದ್ರೂ ಅವ್ರ ಮೇಲೆ ಕಲ್ಲಾಕಿದ್ರು ಯಾರು ಮಾತಾಡಂಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಬೂಟ್ ಕಾಲಲ್ಲಿ ಓದಿತಾ ಇದ್ರು, ಅವ್ರು ಓದ್ತಾ ಇದ್ರೆ. ಬಟ್ ಅವ್ರೇನು ಮಾಡಬಾರ್ದು, ಸುಮ್ಮನೆ ಓದ್ತಾ ಇರ್ಬೇಕು. ಯಾಕಂದ್ರೆ ಅವ್ರೇನಾದ್ರು ಮಾಡ್ಬೇಕಾದ್ರೆ ಹೈಕಮಾಂಡ್ ಇಂದ ಅವ್ರಿಗೆ ಆರ್ಡರ್ ಬರಬೇಕು ಏನ್ ಮಾಡ್ಬೇಕು ಅಂತ. ಆದ್ರೆ ಈಗ ನರೇಂದ್ರ ಮೋದಿಜಿ ಅವರು ಬಂದ ಮೇಲೆ ಅವ್ರಿಗೆ ತುಂಬಾ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ, ಫುಲ್ ಪರ್ಮಿಷನ್. ಯಾರು ಮಿಲಿಟರಿ ಅವರು ಯಾರು ಮಾತಾಡೋಂಗಿಲ್ಲ, ಸೈನಿಕರನ್ನ ಯಾರು ಮಾತಾಡೋಂಗಿಲ್ಲ. ಈಗ 370ನೇ ಕಾಲಕ್ಕೆ ತೆಗೆದಿರೋದ್ರಿಂದ ಅಲ್ಲಿ ಹೇಗಿದ್ದಾರೆ ಅಂದ್ರೆ ಈಗ ನಮ್ಮ ಚಿಂತಾಮಣಿಯಲ್ಲಿ ಹೇಗಿರ್ತಾರೋ ಹಾಗಿದ್ದಾರೆ. ಮುಂಚೆ ಆಗಿರ್ಲಿಲ್ಲ, ಒಂದು ಸಿನಿಮಾ ಇರ್ಲಿಲ್ಲ, ಒಂದು ಕಾರ್ಯಕ್ರಮ ಇರ್ಲಿಲ್ಲ, ಏನೂ ಇಲ್ಲ. ಯಾವಾಗ ನೋಡಿದ್ರು ಕಲ್ಲುಗಳು ಹಾಕೋದು, ಬಾಯೋದಕ್ಕಾಗೋದು, ಇದೇ ರೀತಿ ಇತ್ತು. ಈಗ ಅದೆಲ್ಲ ಕಳೆದು ಹೋಗಿದೆ, ಈಗ ನಕ್ಸಲಿಸಂ ಲೆಕ್ಕ ಹಾಕ್ಬೇಕಾದ್ರೆ ನಮ್ಮ ಅಮಿತ್ ಶಾ ಅವರ ಇದರಲ್ಲಿ ಇಡೀ ದೇಶದಲ್ಲಿ ನಕ್ಸಲಿಸಂ ಎಲ್ಲ ಮುಗಿತಾ ಬಂದಿದೆ. ಇನ್ನೆಲ್ಲ ಸ್ವಲ್ಪ ಕೂಡ ಇಲ್ಲ, ಇನ್ನ ಎಲ್ಲ ಶರಣಾಗಿದ್ದಾರೆ, ಇಲ್ಲ ಶೂಟ್ಔಟ್ ಮಾಡಿದ್ದಾರೆ, ಕೆಲವರೆಲ್ಲ ತುಂಬಾ ಶರಣಾಗಿದ್ದಾರೆ, ನಿತ್ಯ ಜೀವನದಲ್ಲಿ ಬಂದ್ಬಿಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲೆಲ್ಲ ನಾವು ಭಾರತೀಯ ಜನತಾ ಪಕ್ಷ ಏನಂದ್ರೆ ನಮ್ಮ ದೇಶವನ್ನು ಕಟ್ಟಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕು, ನಮ್ಮ ಧರ್ಮ ಚೆನ್ನಾಗಿರ್ಬೇಕು. ಯಾವುದೇ ಧರ್ಮ ಆಗಲಿ ಅವ್ರವ್ರ ಧರ್ಮ ಅವ್ರಿಗೆ
ಅವ್ರವ್ರಿಗೆ ಇಚ್ಛಾ. ನಾವು ನಮ್ಮ ಧರ್ಮದ ನಾವು ಬೇರೆಯವ್ರ ಧರ್ಮವನ್ನು ದೋಷಣೆ ಮಾಡಲ್ಲ ನಾವು, ಆದ್ರೆ ನಮ್ಮ ಧರ್ಮವನ್ನು ನಾವು ಕಾಪಾಡ್ಕೋಬೇಕು. ನಮ್ಮ ಧರ್ಮ ಮೇಲೆ ಅಥವಾ ಆಘಾತ ಬಂದಾಗ ನಾವೇನು ಬಿಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಬೇರೆಯವರು ಯುದ್ಧಕ್ಕೆ ಹೋಗಲ್ಲ. ನಾವು ಉದಾಹರಣೆ ತಗೊಳ್ಳಿ, ಪಾಕಿಸ್ತಾನ ಯುದ್ಧ ಆದಾಗ ಪಾಕಿಸ್ತಾನದವ್ರು ನಮ್ಮ ಮೇಲೆ ಬಂದ್ರು ಹೊರತು ನಾವು ಯಾವುದೇ ದೇಶದ ಮೇಲೆ ಯುದ್ಧಕ್ಕೆ ಹೋಗ್ಲಿಲ್ಲ. ಆದ್ರೆ ನಮ್ಮ ಮೇಲೆ ಬಂದಾಗ ಮಾತ್ರ ನಾವು ಬಿಡಬಾರ್ದು. ಈ ರೀತಿ ನಮ್ಮ ಉದ್ದೇಶ ಈ ರೀತಿ ಇದೆ. ಅದಕ್ಕೆ ದಯವಿಟ್ಟು ನೀವು ಎಲ್ಲರೂ ಸಹ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ, ಎಲ್ರಿಗೂ ತಿಳಿಸಿ, ನಮ್ಮ ದೇಹ ಧರ್ಮಗಳನ್ನ ತಿಳಿಸಿ, ಮುಂದಿನ ದಿನಗಳಲ್ಲಿ ಮತ್ತೆ ಎಲ್ಲಾ ಸ್ಟೇಟ್ಗಳಲ್ಲಿ, ಎಲ್ಲ ರಾಜ್ಯಗಳಲ್ಲೂ ಭಾರತೀಯ ಜನತಾ ಪಕ್ಷ ಬರಬೇಕು, ದೇಶ ಚೆನ್ನಾಗಿರಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತ ಇರಬೇಕು. ಇದನ್ನೆಲ್ಲ ಹೇಳ್ತಾ ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ತಿಳಿಸ್ತಾ ಈ ಮಾತುಗಳನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಭಾರತೀಯ ಜನತಾ ಪಾರ್ಟಿಗೆ ವೇದಿಕೆಯಲ್ಲಿ ಹೆಸರಾಗಿರುವ ನಗರ ಅಧ್ಯಕ್ಷರಾದ ಗೋವಿಂದಣ್ಣ, ನಾಯಕರಾದಂತ ರಾಜಶೇಖರ ರೆಡ್ಡಿ ಅವರೇ, ಪ್ರಕಾಶಣ್ಣ ಅವರೇ, ಮತ್ತೊಬ್ಬ ಪ್ರಕಾಶಣ್ಣ ಅವರೇ, ಶಿವಣ್ಣ ಅವರೇ, ಆಂಜಪ್ಪ ಅವರೇ, ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಶಿವಣ್ಣ ಮತ್ತು ಮನೋಹರ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನನ್ನ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಭಾರತೀಯ ಜನತಾ ಪಾರ್ಟಿ ಏನು ಈ ದಿವಸ ಹೆಮ್ಮರವಾಗಿ ಇಡೀ ಪ್ರಪಂಚವನ್ನೇ ತಿರುಗಿ ನೋಡುವ ಮಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಹಾಗೂ ಯಾವುದೇ ಮಂತ್ರಿ ಆಗಿರ್ಬೋದು, ಯಾವ ಶಾಸಕನಾಗಿರ್ಬೋದು ನೋಡುತ್ತೆ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ವಿಭಿನ್ನತೆ ಏನು ಅಂತ ಇಷ್ಟವರೆಗೂ ನಮ್ಮ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ವಿಭಿನ್ನತೆ ಅಂದ್ರೆ ಇಲ್ಲಿ ಕಲಿಸುವಂಥದ್ದೇ ಅಂಥದ್ದು ಸಂಸ್ಕಾರ. ಮೊದಲಿಗೆ ಸಂಸ್ಕಾರ. ನಾವು ಯಾವುದೇ ಒಂದು ರಾಜ್ಯಸಭೆಗೆ ಹೋದ್ರೆ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ, ಯಾವುದೋ ಒಂದು ಮನೆಗೆ ಹೋದ್ರೆ ನಾವು ಯಾವ ತರ ನಡ್ಕೋಬೇಕು ಅಂತ ಇಲ್ಲಿಂದಾನೇ ನಮ್ಗೆ ರೆಡಿ ಆಗ್ತೀವಿ. ಈಗ ಹೇಳಿದ್ರಲ್ಲ, ನಾವು ಬಂದ್ರೆ ಮೊದಲನೇದಾಗಿ ಭಾರತ ಮಾತೆಗೆ ನಮನವನ್ನು ಸಲ್ಲಿಸಿ ಮುಂದೆ ಕಾರ್ಯಕ್ರಮವನ್ನು ನಾವು ಪ್ರಸ್ತಾವನೆ ಮಾಡ್ತೀವಿ. ಆ ತರ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಕಲಿಕೆಯನ್ನು ಕಲಿಸುವಂತ ಒಂದು ಏಕೈಕ ಪಾರ್ಟಿ ಯಾವ್ದಿದ್ರೆ ಭಾರತೀಯ ಜನತಾ ಪಾರ್ಟಿ. ಆ ಭಾರತೀಯ ಜನತಾ ಪಾರ್ಟಿಯಿಂದ ಬಂದವರಂದ್ರೆ ಅವ್ರಿಗೆ ಅದಕ್ಕೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅಷ್ಟು ಹೆಸರು ಮಾಡಬೇಕಾದ್ರೆ ಇಲ್ಲಿಂದ ಇಂಥ ಕಾರ್ಯಕ್ರಮಗಳೆಲ್ಲ ಒಂದೊಂದು ಹಂತವಾಗಿ ಅವ್ರಿಗೆ ಒಂದೇ ಸಲ ಪ್ರಧಾನಮಂತ್ರಿ ಆಗಿಲ್ಲ, ನಮ್ಮ ಕಾರ್ಯಕರ್ತರಿಂದ ಹಿಡಿದು ಇವತ್ತು ಪ್ರಧಾನಮಂತ್ರಿವರೆಗೂ ಅವರೆಲ್ಲ ಕಲಿಕೆಯಿಂದಾನೆ ಇವೆಲ್ಲ ಕಲ್ತಿರುವಂಥದ್ದು. ಆದ್ರಿಂದ ಜಾಸ್ತಿ ಮಾತಾಡುವಂತ ಸಭೆಯಲ್ಲ. ದಯವಿಟ್ಟು ಏನ್ ಇವತ್ತು ಜವಾಬ್ದಾರಿಗಳನ್ನ ಘೋಷಣೆ ಮಾಡ್ತಾರೆ, ನಮಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ರೆ ಅದು ನಮಗೆ ಸಿಕ್ಕಂತ ಒಂದು ದೇಶಕ್ಕೆ ನಾವು ಸಲ್ಲಿಸಬಹುದಾದಂತ ಒಂದು ಕಾರ್ಯವನ್ನು ನಮಗೆ ಕೊಟ್ಟಿದ್ದಾರಂತ ತಿಳ್ಕೊಂಡು ನಾವು ನೀವೆಲ್ಲರೂ ಕೂಡ ಇದು ದೇಶದ ಕೆಲಸ, ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕೆಲಸ ಕೊಟ್ಟರು ಕೂಡ ಅದು ಯಾವುದೇ ನಮ್ಮ ಪಕ್ಷಕ್ಕೋ ಇಲ್ಲದಿದ್ರೆ ನಮ್ಮ ಸ್ವಂತಕ್ಕೋ ನಿಮಗೆ ಕೊಡುವಂತ ಜವಾಬ್ದಾರಿ ಅಲ್ಲ. ನಾವು ನಿಮ್ಗೆ ಏನು ಕೆಲಸ ಕೊಡ್ತೇವೆ ಅದು ಈ ಭಾರತ ದೇಶವನ್ನ ಸಮೃದ್ಧವಾಗಿ ಕಟ್ಟೋದಕ್ಕೆ ಮುಂದೆ ಬರುವಂತ ದಿನಗಳಲ್ಲಿ ನಾವು ಎದುರಿಸಬೇಕಾದ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ನಾವು ಈ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕಾದ್ರೆ ಈ ದೇಶವನ್ನು ಕಟ್ತಾ ಇದೀವಿ ಅಂತ ಕಟ್ಟಬೇಕು ನಾವು. ಆದ್ರಿಂದ ದಯವಿಟ್ಟು ಸಣ್ಣದಾಗಿರ್ಬೋದು ಜವಾಬ್ದಾರಿ, ದೊಡ್ಡದಾಗಿರ್ಬೋದು, ಆದ್ರೆ ಎಲ್ಲ ಕೂಡ ಮಾಡೋದು ಒಂದೇ ಕೆಲಸ, ದೇಶ ಕಟ್ಟುವಂತ ಕೆಲಸ. ಆದ್ರಿಂದ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಕಾರ್ಯಕರ್ತ ಮಿತ್ರರು ಕೂಡ ಇಲ್ಲಿ ಮೇಲ್ಗಡೆ ಇರೋರು ಕೆಳಗಡೆ ಯಾರು ಇರೋದಿಲ್ಲ, ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ. ನಾವೆಲ್ಲರೂ ಕೂಡ ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ದೇಶವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದೀವಿ. ಆದ್ರಿಂದ ದಯವಿಟ್ಟು ಯಾರು ಇವತ್ತು ಘೋಷಣೆ ಮಾಡ್ಕೊಂತಾರೆ ಎಲ್ಲರೂ ಕೂಡ ಈ ದೇಶವನ್ನು ಕಟ್ಟುವ ಕೆಲಸವನ್ನು ಸಕ್ರಿಯವಾಗಿ ಮಾಡ್ಬೇಕಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೋರ್ಚಾಗಳ ಆಯ್ಕೆ ಮಾಡಿದ್ದಾರೋ ಆ ಮೋರ್ಚಾಗಳ ಜವಾಬ್ದಾರಿ ಏನಂದ್ರೆ ಆ ಒಂದು ವಾರ್ಡಿನ ಇವಾಗ ಏನ್ ಹೇಳಿದಾರೆ ಗೋಪಿಯಣ್ಣ ಆವಾಗಲೇ ರೂಮ್ ಕುಂದಿಸಿ ಫಸ್ಟ್ ಆ ಪಕ್ಷದ ಮೋರ್ಚಾದ ಅಧ್ಯಕ್ಷರಾಗಿರುವಂತವರು ಈ ಆಫೀಸಲ್ಲಿ ಆ ಮೋರ್ಚಾದ ಪದಾಧಿಕಾರಿಗಳ ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಆಯ್ಕೆ ಮಾಡಿದಾಗ 30 ರಿಂದ 40 ಜನ ಸಿಗ್ತಾರೆ. ಆವಾಗ ಎಲ್ಲಾ ಮೋರ್ಚಾಗಳ ಆಯ್ಕೆ ಮಾಡಿದಾಗ ನಮ್ಗೆ ಅಲ್ಲೇ 400 ರಿಂದ 500 ಜನ ಸಿಗ್ತಾರೆ. ಅದಾದ ನಂತರ ವಾರ್ಡ್ ಮಟ್ಟದಲ್ಲಿ ಹೋಗಿ ಅವ್ರವ್ರ ಬೂತಲ್ಲೇ ನಾವು ಕೆಲಸ ಮಾಡಿದಾಗ ಈಗ ಇಬ್ಬರಿರ್ಲಿ ಕೆಲಸ ಮಾಡಿದ್ರೆ ಅದಕ್ಕೊಂದು ಶಕ್ತಿ ಸಿಗತ್ತೆ ಅಂತ ಹೇಳಿದಾಗ ಆ ಒಬ್ಬರೇ ಇದ್ರೂ ಸಹ ನಾವು ಮಾಡಿದಾಗ ಅವ್ರು ಇನ್ನೊಬ್ರಿಗೆ ಬರುತ್ತೆ, ಇನ್ನೊಬ್ರಿಗೆ ಕರ್ಕೊಂಡು ಬಂದು ಕೆಲಸ ಮಾಡಿಸೋಣ ಅನ್ನೋದು. ಹಂಗಾಗಿ ಇಲ್ಲಿ ಕಾರ್ಯಕರ್ತರಾಗ್ಲಿ ಪದಾಧಿಕಾರಿಗಳಲ್ಲಿ ಬೇರೆ ಯಾರೇ ಆಗ್ಲಿ ಎಲ್ಲರೂ ಅಧ್ಯಕ್ಷಗಳ ಹತ್ರನೇ ಕೆಲಸ ಮಾಡೋಣ. ಈ 2 ಮಾತುಗಳಿಗೆ ನಾನು ನನಗೆ ಮಾತು ಕೊಟ್ಟು ಸೆಂಟರ್ ನಿಂತ್ಕೊ. ಸೆಂಟರ್ ನಾಗೇಶ್ ಅಧ್ಯಕ್ಷ ಫೋಟೋ ತಗೊಳ್ಳಿ, ಯಾರಾದ್ರು ಫೋಟೋ ತಗೊಳ್ಳಿ.
ಸ್ವಾಮಿ ఫోటోస్ తీసుకోండి ఫ్రెండ్స్ వాళ్ళకి ఎత్తురు అట్లా శ్రీనివాస్ వాళ్ళు వేస్తారు ಆಯ್ತು ಮುಗಿತಾ ಜವಾಬ್ದಾರಿಗಳು ಚೆನ್ನಾಗಿ ಕೆಲಸ ಮಹಿಳಾ ಮೋರ್ಚಾ ಎಲ್ಲರೂ ಟೀಮ್ ಬಂದ್ಬಿಡ್ತು ಎಲ್ಲರೂ ಸಿಟಿ ಸೆಂಟರ್ ಹೋಗ್ತದೆ ಅಲ್ಲಿ ಹೋಗಪ್ಪೆ ಗ್ರೂಪ್ ಸ್ವಲ್ಪ ಸ್ವಲ್ಪ ಇದ್ರ ಬಗ್ಗೆ ಎರಡು ಕಡೆ ಆಗಲ್ಲ ಆಯ್ತು ಓಕೆ ಕೆಲಸ ಮಾಡೋದು ಯಾರು ಹೋಗ್ಬಾರ್ದು ಎಲ್ಲರೂ ಇರ್ಬೇಕು ಎಲ್ಲ ಮೋರ್ಚಾ ಅಧ್ಯಕ್ಷರು అదే అందరూ ఉండాలి సార్